ನೋಡ್ಬೋದು ಆಗ್ರಾ ಫೋರ್ಟ್ ಇದು. ನಾವು ಮುಂದೆ ಹೋಗ್ಬೇಕು ತಾಜ್ ಮಹಲ್ಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಇಲ್ಲಿದು ಪ್ರೈಸು ಸದ್ಯಕ್ಕೆ ಇವತ್ತಿನ ಪ್ರೈಸ್ ಬಂದ್ಬಿಟ್ಟು ಈಚೆಗಡೆ ಸರೌಂಡಿಂಗು ತಾಜ್ ಮಹಲ್ ನೋಡ್ತೀನಿ ಅಂದರೆ 50 ರೂಪೀಸ್ ಆಗುತ್ತೆ. ಈ ಸೈಡ್ ತಾಜ್ ಮಹಲ್ ಒಳಗಡೆ ನೋಡ್ತೀನಿ ಅಂದರೆ 250 ರೂಪೀಸ್. ಟೋಟಲ್ ಆಗಿ ನಿಮಗೆ ಅರೌಂಡ್ 300 ರೂಪೀಸ್ ಆಗುತ್ತೆ ತಾಜ್ ಮಹಲ್ ಎಂಟ್ರಿ ನೋಡ್ತೀನಿ ಅಂದರೆ. ಆದ್ದರಿಂದ ನಾನು ಸಜೆಸ್ಟ್ ಮಾಡೋದು ಒಳಗಡೆ ಅಂತೂ ಏನು ಕೂಡ ನೋಡೋದಕ್ಕಾಗಲ್ಲ, ಬರೀ ಗೋಡೆಗಳು ನೋಡ್ಕೊಂಡು ಬರ್ಬೋದಕ್ಕಾಗಿತ್ತು. ಶಾಜಹಾನು ಮಮ್ತಾಜ್ಗೆ ಸಮಾಧಿ ಕಳಿಸಿದ್ದಾರೆ ನೋಡಿ, ಅದನ್ನು ಕೂಡ ನೋಡೋದಕ್ಕಾಗೋದಿಲ್ಲ. ಆದ್ದರಿಂದ ಈಚೆಗಡೆ ಫೋಟೋಸ್ ತಗೊಂಡು ಈಚೆಗಡೆ ಸರೌಂಡಿಂಗ್ ನೋಡಿಕೊಂಡು ಯಮುನಾ ನದಿ ನೋಡಿಕೊಂಡು ರಿಟರ್ನ್ ಆದರೆ ಬೆಟರ್ ಆಗಿರುತ್ತೆ. ನೀವು ಒಳಗಡೆ ಹೋದರೆ ನಿಮಗೆ 250 ರೂಪೀಸ್ ಲಾಸ್ಟ್ ಆಗುತ್ತೆ. ಏನೂ ಕೂಡ ಒಳಗಡೆ ನೋಡುವಂಥದ್ದು ಏನೂ ಇಲ್ಲ. ಬನ್ನಿ ಸದ್ಯಕ್ಕೆ ತಾಜ್ ಮಹಲ್ ಕಡೆಗೆ ಹೋಗೋಣ. ಅರೌಂಡು ಇಲ್ಲಿ ಆಗ್ರಾ ಫೋರ್ಟಿಂದ 2.5 ಕಿಲೋಮೀಟರ್ ಆಗುತ್ತೆ ತಾಜ್ ಮಹಲ್ಗೆ ಹೋಗೋದು. ಡಿಸ್ಟೆನ್ಸ್ ಏನೂ ಕೂಡ ಇಲ್ಲ. ನಾರ್ಮಲ್ ಡೇಸಲ್ಲಿ ನಾನು ಬಂದಿದ್ದರೆ ವಾಕಿಂಗಲ್ಲೇ ಕವರ್ ಮಾಡ್ತಾಯಿದ್ದೆ. ಈಗ ಪ್ಯಾಕೇಜಲ್ಲಿ ಪ್ಯಾಸೆಂಜರ್ ಕರ್ಕೊಬಂದಿರೋದ್ರಿಂದ ಈ ರೀತಿ ಟ್ರಾವೆಲ್ ಮಾಡಬೇಕಾಗಿದೆ. ನೋಡ್ಬೋದು ಎಂಟ್ರಿ ಈ ಥರ ಇರುತ್ತೆ ತಾಜ್ ಮಹಲ್ಗೆ. ವೆಸ್ಟ್ ಗೇಟ್ ಇದು. ಇಲ್ಲಿಂದ ತಾಜ್ ಮಹಲ್ಗೆ 500 ಮೀಟರ್ ಆಗುತ್ತೆ, ಅಂದರೆ ಅರ್ಧ ಕಿಲೋಮೀಟರ್ ಆಗುತ್ತೆ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ. ನೋಡ್ಬೋದು ಎಂಟ್ರಿ ಈ ಥರ ಇರುತ್ತೆ. ಇಲ್ಲಿ ಎಷ್ಟು ಟಿಕೆಟ್ ತೊಗೋಬೇಕು ಎಂಟ್ರಿ ತೆಗೆದು. ಅಂದರೆ ನೋಡಿ ಶಾಜಹಾನ್ದು ಕೋಟೆ ಕಾಣಿಸ್ತಿಲ್ಲ, ಅಂದರೆ ಅವನು ಇದ್ದಂಥ ಮನೆ ನೋಡ್ಬೋದು. ನೀವು ಹೋಗೋಣ ಮುಂದೆ ಆಲ್ಮೋಸ್ಟು ಹೋಗೋದಕ್ಕೆ ತುಂಬ ಪ್ರೊಸೀಜರ್ಗಳೆಲ್ಲ ಇರ್ತಾರೆ. ಮುಂದೆ ಹೇಳ್ತೀನಿ ಚೆಕ್ಕಿಂಗ್ ಎಲ್ಲ ಆದಮೇಲೆ ಮುಂದೆ ಹೋಗೋಣ. ಟಿಕೆಟ್ ತೊಗೊಂಡೋಗಿದೆ 50 ರೂಪೀಸ್. ನಾನು ಇನ್ನು ಒಳಗಡೆ ಹೋಗೋದಕ್ಕಾದ್ರೆ ನೋಡ್ಬೋದು ಎಂಟ್ರಿ ಎಲ್ಲ ಯಾವ ರೀತಿ ಇದೆ ಅಂತ ನೋಡಿಕೊಂಡ್ರೆ ಹೋಗ್ಬೋದು. ಸಖತ್ತು ಸಿಸ್ಟಮು ಆ್ಯಂಡು ಎಲ್ಲವೂ ಕೂಡ ಸೆಕ್ಯೂರ್ ಆಗಿ ಸಖತ್ತು ಡಿಸಿಪ್ಲಿನ್ಡಾಗಿ ವರ್ಕಿಂಗ್ ಎಲ್ಲವೂ ಕೂಡ ಇದೆ ನೋಡ್ಬೋದು. ಸಖತ್ತು ಜನ ಇದ್ದಾರೆ. ತಾಜ್ ಮಹಲ್ಗೆ ಎಷ್ಟು ಜನ ಬರ್ತಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನೋಡ್ಬೋದು ಈ ವ್ಲಾಗಂತೂ ಸಖತ್ತಾಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಇಲ್ಲಿ ಓಲ್ಡೆಸ್ಟು 7 ವಂಡರ್ಸಲ್ಲಿ ಒಂದಾದಂತಹ ಇಂಡಿಯಾದ ತಾಜ್ ಮಹಲ್ ಒಂದು 7ನೇ ಅದ್ಭುತಗಳಲ್ಲಿ ಒಂದಾಗಿದೆ. ಪ್ರಪಂಚದ 7 ಅದ್ಭುತಗಳಲ್ಲಿ ಭಾರತದ ತಾಜ್ ಮಹಲ್ ಒಂದು ಅದ್ಭುತ ಆಗಿದೆ. ಅದು ನಮ್ಮ ದೇಶ, ನಮ್ಮ ಹೆಮ್ಮೆ ಅಂತ ಅನ್ಬೋದು. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ತುಂಬ ದೊಡ್ಡದಾಗಿದೆ ಎಲ್ಲವೂ. ಈ ತಾಜ್ ಮಹಲ್ ಕಟ್ಟೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ಶಾಜಹಾನ್ ತುಂಬ ಪ್ರೀತಿಸುತ್ತಿದ್ದ ತನ್ನ ಪತ್ನಿಯು ನಿಧಾನದ ನಂತರ ಹಲವು ವರ್ಷಗಳ ನಂತರ, ಅಂದರೆ ಸುಮಾರು 1631 ಇರೋದಂತಹ ಮಮ್ತಾಜು ತಾನು ಮಗುವಿಗೆ ಜನ್ಮ ನೀಡುವಾಗ ಸಾವನ್ನಪ್ತಾರೆ. ಅದಾದ ಮೇಲೆ ಶಹಜಹಾನು ಸುಮಾರು ಒಂದು 20 ವರ್ಷಗಳ ನಂತರ ತಾಜ್ ಮಹಲ್ನ ಕಟ್ಟಿಸ್ತಾನೆ. ಅದಕ್ಕೆ ಅದನ್ನು ಕಟ್ಸೋದಕ್ಕೆ ಸುಮಾರು 240 ಅಡಿ ಎತ್ತರ ಇದೆ ತಾಜ್ ಮಹಲ್ ಬಂದು. ಅದನ್ನು ಕಟ್ಸೋದಕ್ಕೆ ಸುಮಾರು 21 ವರ್ಷ ತಗೋತಾರೆ. ಅದಾದಮೇಲೆ ಫೈನಲಾಗಿ ಕಂಪ್ಲೀಟ್ ಆಗುತ್ತೆ 1652 ಇಲ್ಲ 53ರಲ್ಲಿ ಕಂಪ್ಲೀಟಾಗಿ ತಾಜ್ ಮಹಲ್ ಇನಾಗ್ರೇಟ್ ಆಗುತ್ತೆ. ಅಂದರೆ ಇದು ಮಮ್ತಾಜ್ನ ಸಮಾಧಿಯಾಗಿರುತ್ತೆ. ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದಂಥ ತಾಜ್ ಮಹಲ್ ಅಂತ ಹೆಗ್ಗಳಿಕೆ ಆಗಿದೆ. ಅದು ನಮ್ಮ ಭಾರತದ ಈ ತಾಜ್ ಮಹಲ್ ಹಿಂದೆನೇ ಯಮುನಾ ನದಿ ಹರಿಯುತ್ತೆ ನೋಡ್ಬೋದು. ಇಲ್ಲಿ ಕಾಣಿಸ್ತಿದೆ ನೋಡಿ ತಾಜ್ ಮಹಲ್ ಪಕ್ಕದ ಮನೆ ಕಾಣಿಸ್ತಿದೆಯಲ್ಲ, ಅದು ಶಹಜಹಾನ್ದು ಮಂದಿರ ಆಗಿರುತ್ತೆ. ಅಂದರೆ ಅವನು ವಾಸಿಸುತ್ತಿದ್ದಂತಹ ಮನೆ ಆಗಿರುತ್ತೆ. ಅಲ್ಲಿ ವಾಸಿಸ್ತಿರ್ತಾರೆ ಇಬ್ಬರೂ ಕೂಡ. ಇದನ್ನು ಕಟ್ಟಿ ಸುಮಾರು ಇಲ್ಲಿವರೆಗೂ ಅಂದರೆ 1653, ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ ಒಂದು
373 ವರ್ಷಗಳಾಗಿರುತ್ತೆ ಇಲ್ಲಿ ತನಕ ಇದನ್ನು ಕಟ್ಟಿಸೋದಕ್ಕೆ. ಇದಕ್ಕೆ ವ್ಯಾಲಿಡಿಟಿ 23 ವರ್ಷ ಆಗಿದೆ ಕಟ್ಟಿಸಿದ್ದಾನೆ. ಎಂಟ್ರಿ ಗೇಟ್ ಆಗಿದೆ ನೋಡಿ. ಒಳಗಡೆ ಹೋಗ್ಬೇಕು ಅಂದರೆ ಎಕ್ಸ್ಟ್ರಾ 250 ರುಪೀಸ್ ಚಾರ್ಜಸ್ ಆಗುತ್ತೆ. ಅಂದರೆ ಇದು 50 ರುಪೀಸ್ ಅಷ್ಟೇ. ಔಟ್ಡೋರ್ ಎಲ್ಲ ನೋಡ್ಕೊಂಡು ಬರ್ಬೋದು. ಇಂಡೋರ್ಗೆ ಹೋಗಬೇಕು ಅಂದರೆ 250 ರುಪೀಸ್ ಆಗುತ್ತೆ ಒಬ್ಬರಿಗೆ. ಅಲ್ಲಿ ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದಾಗಿರುತ್ತೆ. ಒಳಗಡೆ ಒಂದು ರೀತಿಲಿ ನೋಡುವಂಥದ್ದು ಅವರ ಸಮಾಧಿ ಇರುತ್ತೆ. ಅದನ್ನು ಬಿಟ್ಟು ನೋಡ್ಬೋದು. ಈ ಥರ ಒಂದು 240 ಅಡಿ ಎತ್ತರ ಇದೆ ಪೀಕ್ ವ್ಯಾಲಿ. ಸಖತ್ತು ಬಿಸಿಲಿರೋದ್ರಿಂದ ಈಗ ಟೆಂಪ್ರೇಚರ್ ಬಂದು ಒಂದು 33 ಇದೆ ಆಗ್ರಾದಲ್ಲಿ. 33 ಇದೆ. ಕಂಪ್ಲೀಟ್ ಆಗಿ ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ. ಬ್ಯಾಟ್ಗೆ ತಾಜ್ ಮಹಲ್ ಮೇಲ್ಗಡೆಗೆ 250 ರುಪೀಸ್. ಕೆಳಗಡೆ ಇದನ್ನೆಲ್ಲ ನೋಡ್ತಾ ಇದೆ ನೋಡಿ. ಇದಕ್ಕೆಲ್ಲ 50 ರುಪೀಸ್ ಅಷ್ಟೇ ಇಂಡಿಯನ್ಸ್ಗೆ. ಫಾರಿನ್ಸ್ ಅವ್ರಿಗೆ 1010 ತನಕ ಇದೆ. ಅವ್ರಿಗೆ ಒಂದು ಪ್ರೈಸು, ನಮಗೆ ಒಂದು ಪ್ರೈಸ್ ಇದೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿರೋದ್ರಿಂದ ಅದಕ್ಕೆ ಆ ರೀತಿ ಇದೆ. ನೋಡ್ಬೋದು. ಮುಂದೆ ಹೋಗೋಣ. ಬಿಸಿಲಿಗೆ ಹೈ ಎಲ್ಲ ಬ್ಲ್ಯಾಂಕ್ ಆಗ್ತಾಯಿದೆ ಅಷ್ಟು ಅಂದ್ಕೊಳ್ಳಿ. ಹೌದು, ಸುಮಾರು 21 ವರ್ಷ ಇದನ್ನು ಕಟ್ಟೋದಕ್ಕೆ ತಗೊಂಡಂಥ ಸಮಯ. ಇದರ ಎತ್ತರ ಒಂದು 240 ಅಡಿ ಎತ್ತರ ಇದೆ. ಕೋಸ್ಟಲಾಗಿ ಒಳಗಡೆ ಅಂತೂ ಸಖತ್ತು ತಂಪಾಗುತ್ತೆ ನೋಡೋದಕ್ಕೆ. ಈ ಜಾಗದಲ್ಲಿ ನೋಡ್ಬೋದು ಎಲ್ಲ ಇಂಡಿಯನ್ಸ್ ಭಾರತದಲ್ಲಿ ಎಷ್ಟು ಪ್ಲೇಸಸ್ಗಳಿದ್ದಾವೆ, ಅವು ಯಾವ ಇದಾವೆ, ಅದು ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅಂತೆಲ್ಲ ಡೀಟೇಲ್ಸು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು. ಆ್ಯಂಡ್ ಪಿಕ್ಚರ್ಸ್ ಮೆನ್ಷನ್ ಮಾಡಿದ್ದಾರೆ. ಇದೊಂದು ರೀತಿ ಹಂಪಿ, ಇದು ನಮ್ಮ ಕರ್ನಾಟಕ ಹಂಪಿ ನೋಡ್ಬೋದು. ಹಾಗೆ ಇಡೀ ಭಾರತದಲ್ಲಿ ಎಷ್ಟು ಪ್ಲೇಸಸ್ಗಳಿದೆ, ಏನು ಮೇಂಟೆನೆನ್ಸು ಆ್ಯಂಡು ಕ್ಲಿಯರೆನ್ಸು ಎಲ್ಲ ಕೂಡ ಸಿಗ್ತಾಯಿದೆ. ಪ್ಲೇಸಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ನೀಟ್ನೆಸ್ಸು ಆ್ಯಂಡ್ ಸೆಕ್ಯೂರಿಟಿ, ಹೈ ಪರ್ಫಾರ್ಮೆನ್ಸು ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ಲು. ತಾಜ್ ಮಹಲ್ ನೋಡೋದಕ್ಕೆ ಬಂದರೆ ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಆಗಿರ್ತವೆ. ನೋಡ್ಕೊಂಡು ಆಲ್ಮೋಸ್ಟು ಯಾವುದಾದ್ರು ಹೈಲೈಟ್ಸ್ ಆಗಿರುವಂಥ ಟೆಂಪಲ್ಸ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಎಲ್ಲ ಕೂಡ ಹೈಲೈಟ್ಸ್ ಆಗಿರ್ತವೆ. ಈ ವ್ಲಾಗು ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ನಾರ್ತ್ ಇಂಡಿಯನ್ ಸೀರೀಸ್ ಅಂತೂ ಬರ್ತಾ ಇರ್ತವೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ.